ನಮಸ್ತೆ ನಮಸ್ತೆ ನಮಸ್ತೆ. ಬನ್ನಿ, ನೀವು ಬನ್ನಿ ಬನ್ನಿ. ಸ್ನೇಹಿತರೆ ನಮಸ್ತೆ, ನಾನು ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಮಾತಾಡ್ತಾ ಇದ್ದೀನಿ. ಇಂದು ನಾನು ಇಲ್ಲಿ ಮಲ್ಲೇಶ್ವರಂ ಹತ್ರ ಬಂದಿದ್ದೆ. ಅಮ್ಮಣ್ಣಿ ಕಾಲೇಜ್ ಪಕ್ಕದಲ್ಲಿ ಈ ಹುಡುಗಿ ಸಿಕ್ಕಳು. ಹಂಗೆ ಅವ್ರಮ್ಮ ಮಾತಾಡ್ಸಿದ್ರು. ಈ ಹುಡುಗಿ ಬಂದ್ಬಿಟ್ಟು ತುಂಬಾ ಡಿಫ್ರೆಂಟ್ ಪ್ರತಿಭೆ. ಅಂದ್ರೆ ಸುಮಾರು ಅವಾರ್ಡ್ ತಗೊಂಡಿದ್ದಾರೆ. ಸುಮಾರು ಅವಾರ್ಡು ಈ ಚಿಕ್ಕ ವಯಸ್ಸಿಗೆ ಗೌರವ ಡಾಕ್ಟರ್ ಕೂಡ ಬಂದಿದೆ. ಬಹಳ ಸಂತೋಷ ಆಗುತ್ತೆ. ಏನ್ ಸ್ಪೆಷಾಲಿಟಿ ಅಂತ ಫುಲ್ ನೋಡಿ ಮಿಸ್ ಮಾಡ್ಕೋಬೇಡಿ. ನಿನ್ನ ಹೆಸರೇನು? ನನ್ನ ಹೆಸರು ಡಾಕ್ಟರ್ ತವನಿ. ಇವಾಗ ಡಾಕ್ಟ್ರಾ? ಓಕೆ. ಯಾವರು? ತಿಪ್ಟೂರು, ಮೂಲತಃ ತುಮಕೂರು ಜಿಲ್ಲೆ ತಿಪ್ಟೂರು ತಾಲೂಕು ನನ್ನಿನಕೆರೆ. ಓಕೆ 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 ಓಕೆ. ಈಗ ಬೆಂಗಳೂರಲ್ಲಿ ಹೆಗ್ನಳ್ಳಿಯಲ್ಲಿ ಇದ್ದೀವಿ. ಓಕೆ ಓಕೆ ಓಕೆ. ಇವ್ರು ಯಾರು? ನಮ್ಮ ಅಮ್ಮ. ಅಮ್ಮ, ನಿಮ್ಮ ಹೆಸರು? ನನ್ನ ಹೆಸರು ರೇಖಾ ಅಂತ. ರೇಖಾ ಅವರು. ಓಕೆ. ಈ ಮಗುದು ಏನು ಒಂದು ಟ್ಯಾಲೆಂಟ್ ಅಂದ್ರೆ ದಯವಿಟ್ಟು ಯಾರ್ಯಾರು ನೋಡಿ ದಯವಿಟ್ಟು ಪ್ರತಿಯೊಬ್ರು ಶೇರ್ ಮಾಡಿ. ಯಾಕೆಂದ್ರೆ ಒಂದು ಆ ಹುಡುಗಿ ಟ್ಯಾಲೆಂಟ್ಗೆ ಒಂದು ಬೆಲೆ ಅಷ್ಟೇ. ಯಾವ್ದಾವ್ದೋ ವಿಡಿಯೋ ಶೇರ್ ಮಾಡೋ ಬದಲು ಇಂಥವ್ರು ಮಾಡಿದ್ರೆ ಈ ಹುಡುಗಿಗೂ ಒಂದು ಯಾರೋ ಒಬ್ರು ನೋಡ್ತಾರೆ, ಒಂದು ಲೈಫ್ ಸಿಗ್ಬೋದು, ಏನಾದ್ರು ಒಂದು ಆಗ್ಬೋದು ಅಲ್ವಾ. ಇಲ್ಲಿ ಪ್ರತಿಯೊಬ್ರು ಶೇರ್ ಮಾಡಿ, ಮತ್ತೊಬ್ಬರಿಗೆ ಸ್ಫೂರ್ತಿ ಆಗಲಿ. ಯಾಕಂದ್ರೆ ಈ ತರ ಮಗು ಸಿಗೋದು ನನಗೊತ್ತಿರೋ ಮಟ್ಟಿಗೆ ಒಂದು 10 ಲಕ್ಷಕ್ಕೊಂದು 50 ಲಕ್ಷಕ್ಕೊಂದು ಮಗು. ಅಷ್ಟು ಒಂದು ಮೆಮೊರಿ ಪವರ್ ಇರೋ ಒಂದು ಟ್ಯಾಲೆಂಟ್ ಮಗು ಇದು. ಏನ್ ಮಾಡ್ತೀಯ ನೀನು? ನಾನು 224 ವಿಧಾನಸಭಾ ಕ್ಷೇತ್ರಗಳ ಹೆಸರು, ಧೃತರಾಷ್ಟ್ರ ನಾಂಜ ಮಕ್ಕಳ ಹೆಸರು, ಶ್ರೀರಾಮಚಂದ್ರ ವಂಶವೃಕ್ಷ, ಆಮೇಲೆ 50 ಕೆಮಿಕಲ್ ಫಾರ್ಮುಲಾ, 118 ಪೀರಿಯಾಡಿಕ್ ಟೇಬಲ್, ಮತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 62 ಬಿರುದುಗಳು, ಮತ್ತೆ ಪುರಾತನ ಕಾಲದಲ್ಲಿ ಇದ್ದಂತ 64 ವಿದ್ಯೆಗಳು. ನಿಮ್ಗೆಲ್ಲ ಗೊತ್ತಿರೋದು ಕೋಟಿ ದಶಕೋಟಿ. ನಾನು 100 ಮುಂದೆ 96 ಶೂನ್ಯವನ್ನು ಹಾಕಿದರೆ ಅದನ್ನು ದಶ ಎಂದು ಕರೀತಾರೆ. ಅಲ್ಲಿವರೆಗೆ ಹೇಳ್ತೀನಿ. ಮಾತು ಮುಗೀತಾ? ಅಷ್ಟೇ ಮಾತು ಮುಗೀತಾ? ಏನ್ ಹಿಂಗ್ ಮಾತಾಡ್ತೀವಿ ಅಂತ ಅಷ್ಟಾಗೆ. ಸ್ನೇಹಿತರೆ, ಇವಾಗ 224 ವಿಧಾನಸಭಾ ಕ್ಷೇತ್ರದ ಹೆಸರನ್ನ 1 ನಿಮಿಷದಲ್ಲಿ ಹೇಳ್ತಾರಂತೆ. ಓಕೆ, ಹೇಳ್ತೀಯಾ? ಕೇಳೋಣ. ಓಕೆ, ಫಸ್ಟ್ ನಿಪ್ಪಾಣಿ, ಚಿಕ್ಕೋಡಿ, ಸಗ, ಅತ್ತನಿ, ಕಾಗವಾಡ, ಕೊಡಚಿ, ರಾಯಬಾಗ, ಹುಕ್ಕೇರಿ, ಹೊರಬಾವಿ, ಗೋಕಾಕಿ, ಮುಖಂಡ, ಮರಾಡಿ, ಬೆಳಗಾವಿ ಉತ್ತರ, ಬೆಳಗಾವಿ ದಕ್ಷಿಣ, ಬೆಳಗಾವಿ ಗ್ರಾಮೀಣ, ಕಾಂಬ್ರ, ಪಿತೃ, ಬೆಳಂಗ್ಲ, ಸದತ್ತಲಪುರಂ, ದುರ್ಗ, ಮುದೋಳ, ತಿರುದಾಳ, ಜಮಗಡ್ಡಿ, ಬೆಳಗಿ, ಬದಂಬ, ಒಗಲಕೋಟೆ, ಅನಗಂಡ, ಮುದ್ದೇಬಿಹಾಳ, ಬಸವನ, ಬಗವಾಡ, ದೇವರಪುರಿಗೆ, ಬಳ್ಳೇಶ್ವರ, ವಿಜಯಪುರ, ನಗರ, ನಾಗಠಾಣ, ಇಂಡಿ, ಸಿಂದಗಿ, ಜಲಬಾವ್, ಜವರ್ಗಿ, ಸಿರಾಪುರ, ಶಾಪುರ, ಯಾದಗಿರಿ, ಗುಂಡ್ಗ, ಚಿತ್ತಾಪುರ, ಸೇಡಂ, ಚಿಂಚೋಳಿ, ಕಲಬುರಗಿ ಗ್ರಾಮ, ಕಲಬುರಗಿ ದಕ್ಷಿಣ, ಕಲಬುರಗಿ ಉತ್ತರ, ಆಳಂದ, ಬಸವಕಲ್ಯಾಣ, ಬಾದ್, ಬೀದರ್, ಬೀದರ್, ಬಲ್ಕೆ, ಅವರ, ರಾಯಚೂರು ಗ್ರಾಮೀಣ, ರಾಯಚೂರು, ಮಾನ್ವಿ, ದೇವದುರ್ಗ, ಲಿಂಗಸ್ಕು, ಸಿಂಧನು, ಮಸ್ಕಿ, ಕುಷ್ಟಗಿ, ಕನ್ನಡ, ಗಂಗೋದ, ಯಲಬುರ್ಗ, ಕೊಪ್ಪಳ, ಶಾಟಿ, ಗದಗ, ರೋಣ, ನರಗುಂದ, ನವಲಗುಂದ, ಕುಂದಗೋಳ, ಧಾರವಾಡ, ಹುಬ್ಬಳ್ಳಿ, ಧಾರಪುರ, ಹುಬ್ಬಳ್ಳಿ, ಧಾರವಾಡ, ಹುಬ್ಬಳ್ಳಿ, ಪಶ್ಚಿಮ, ಕಲಗದಗಿ, ಅಲಿವಾಲ, ಕಾರವಾರ, ಕುಮಟಾ, ಬಿಟ್ಕಲ್, ಶಿಷ್ಯ, ಯಲ್ಲಾಪುರ, ಆನಗಲ್, ಚಿಕ್ಕಮಾವಿರಿ, ಬ್ಯಾಡಗಿ, ಹಿರೇಕಲ್ಲು, ರಾಣಿಬೆನ್ನ, ವಿನಾಯಕಲಿ, ವಿಭಂನಾಳು, ವಿಜಯನಗರ, ಕಂಪ್ಲಿ, ಸೊಗಪ್ಪ, ಬೆಳ್ಳನಗರ, ಸಂಡಕುಲಿಗಿ, ಮಲ್ಕಲ್, ಮಚ್ಚಲಕೆ, ಚಿತ್ರನಗರ, ಹಿರಿಯೂರು, ಹೊಸದುರ್ಗ, ಹೊಳಲ್ಕೆ, ಜಗಳೂರ, ಹರಪನಹಳ್ಳಿ, ಹರಿಹರ, ದಂಗೆತ, ದಂಗೇಶ, ಮೈಕೊಂಡ, ಚನ್ನಗಿರಿ, ಹೊನ್ನಾಳಿ, ಶಿವಮೊಗ್ಗ ಅಂತ ಬದ್ಧತೆ, ಶಿವಮೊಗ್ಗ, ತಿತಾಳಿ, ಶಿಕಾರಿಪುರ, ಸರಬ, ಸಗರ, ಬೈಂದು, ಕುಂದಾಪುರ, ಉಡುಪಿ, ಕಾಪು, ಕಾರ್ಕಳ, ಶೃಂಗೇರಿ, ಮುಳಗೇರಿ, ಚಿಕ್ಕಮಗಳೂರು, ತರೀಕೆರೆ, ಕಡೂರು, ಚಿಕ್ಕನಾಯಕನಹಳ್ಳಿ, ಟಿಪ್ಪೂರು, ತುರುವೇಕೆರೆ, ಗುಣಗಲ್, ತುಮಕೂರು, ಗಂತಗ, ಅಟಗಿರಿ, ಗುಬ್ಬಿ, ಸಿರಾಪ, ಗಡ, ಮಧುಗಿರಿ, ಗೌರಿಬಿದನೂರು, ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ, ಸಿರುಗುತ್ತ, ಚಿಂತಾಮಣಿ, ಶ್ರೀನಿವಾಸಪುರ, ಮುಳಬಾಗಿಲು, ಕೆಜೆ, ಬಂಗಾರಪೇಟೆ, ಕೋಲಾರ, ಮಲ್ಲೂರ, ಯಲಹಂಕ, ಕೆಪುರಂ, ಬೆಟ್ಟಂಪುರ, ಯಶವಂತಪುರ, ದಾಸರ, ಮಹಾಲಕ್ಷ್ಮಿ, ಮಲ್ಲೇಶ್ವರಂ, ಬೆಲ್ಲ, ಪುಲಕೇಶನಗರ, ಸರಳನಗರ, ಶಿವರಾಮನಗರ, ಶಿವಾಜಿನಗರ, ಶಾಂತಿನಗರ, ಗಾಂಧಿ, ರಾಜಾಜಿನಗರ, ಗೋವಿಂದ, ರಾಜನಗರ, ವಿಜಯನಗರ, ಚಾಮರಾಜಪೇಟೆ, ಚಿಕ್ಕಪೇಟೆ, ಬಸವನಗುಡಿ, ಪದ್ಮನಾಭನಗರ, ಬಿಟಿಎಂಎ, ಮಧ್ಯಪುರ, ಬೊಮ್ಮನಹಳ್ಳಿ, ಬೆಂಗಳೂರು ದಕ್ಷಿಣ, ಆನೇಕಲ್, ಹೊಸಕೋಟೆ, ದೇವನಹಳ್ಳಿ, ದೊಡ್ಡಬಳ್ಳಾಪುರ, ನೆಲಮಂಗಲ, ಮಾಗಡಿ, ರಾಮನಗರ, ಕನಕಪುರ, ಚಿನ್ನಪೇಟೆ, ಮಲಹಳ್ಳಿ, ಮದ್ದೂರು, ಮೇಲ್ಕೋಟೆ, ಮಂಡ್ಯ, ಶಂಗಮನ, ನಾಗಮಂಗಲ, ಕೇಳಪೇಟೆ, ಶಾಂಗ್ಲ, ಅರಸೀಕೆರೆ, ಬೇಲೂರು, ಹಾಸನ, ಅರಕಲೂರು, ಶಕಲೇಶ್ವರ, ಬೆಳ್ತಂಗಿ, ಮುದ್ಬಿದ್ದ, ಮಂಗಳನಗರ, ಮಂಗಳನಗರ ದಕ್ಷಿಣ, ಮಂಗಳೂರು, ಬಂಟ್ವಾಳ, ಪುತ್ತೂರು, ಮರಕೇರಿ, ವಿರಾಜಪೇಟೆ, ಪಿರಿಯಾಪಟ್ಟಣ, ಕೃಷ್ಣಾಜಗ, ಹುಣಸೂರು, ಹೆಗ್ಗರ್, ಜನಕೋಟೆ, ನಂಜನಗೂಡು, ಚಾಮುಂಡೇಶ್ವರಿ, ಕೃಷ್ಣರಾಜ, ಚಾಮರಾಜ, ನರಸಿಂಹರಾಜ, ನರಸಿಂಹರಾಜಪುರ, ಚಾಮರಾಜನಗರ, ಹನ್ನೂರು, ಕೊಳ್ಳೇಗಾಲ, ಗುಂಡ್ಲುಪೇಟೆ, ರಾಜರಾಜೇಶ್ವರಿನಗರ, ಜಯನಗರ. ಓ ಸೂಪರ್! ಓ ಮೈ ಗಾಡ್! ಇಷ್ಟು ದಿನ ಎಲ್ಲಿದ್ದಮ್ಮ ನೀನು? ಯಪ್ಪ ದೇವ್ರೆ! ಸ್ನೇಹಿತರೆ ನೋಡ್ರಿ, 224 ವಿಧಾನಸಭಾ ಕ್ಷೇತ್ರಗಳನ್ನ ಒಂದು ಸ್ವಲ್ಪನೂ ಸ್ಲಿಪ್ ಆಗದೆ ಫಾಸ್ಟ್ ಆಗಿ ಹೇಳಿದ್ರು. ಮತ್ತೊಮ್ಮೆ ನನ್ನ ಕಡೆಯಿಂದ ಒಂದು ಜೋರ ಚಪ್ಪಾಳೆ, ನಿಮ್ ಕಡೆಯಿಂದ ಒಂದು ಜೋರ ಚಪ್ಪಾಳೆ ಬರಲಿ. ಹಾಗೆ ಯಾವ್ದಾದ್ರು ವಿಡಿಯೋ ಶೇರ್ ಮಾಡಬಹುದು. ಇಂಥವ್ರನ್ನ ಶೇರ್ ಮಾಡೋಣ, ಇಂಥವ್ರನ್ನ ಬೆಳೆಸೋಣ. ಇಂಥ ಮಕ್ಕಳು ಗೊತ್ತಾಗಬೇಕು ಎಷ್ಟೋ ಜನಕ್ಕೆ. ನಿನಗೆ ಎಲ್ಲೆಲ್ಲಿ ಬಂದಿದ್ದೆ ಅವಾರ್ಡ್ ಎಲ್ಲ?
ನಂಗೆ 150ಕ್ಕಿಂತ ಹೆಚ್ಚು ಅವಾರ್ಡ್ಸ್ ಬಂದಿದೆ, 350ಕ್ಕಿಂತ ಹೆಚ್ಚು ಸ್ಟೇಜ್ಗಳನ್ನ ಹತ್ತಿದ್ದೀನಿ. ನಂಗೆ ತಮಿಳ್ನಾಡು ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಕೂಡ ಬಂದಿದೆ. ಮತ್ತೆ CM ಬಸವರಾಜ್ ಬೊಮ್ಮಾಯಿ ತಾತನಿಂದ ಕಿತ್ತೂರಾಣಿ ಚೆನ್ನಮ್ಮ ಪ್ರತಿಮೆ ತಗೊಂಡಿದ್ದೀನಿ. ಆಮೇಲೆ ಗವರ್ಮೆಂಟ್ ಇಂದ ಕೆಳದಿ ಚೆನ್ನಮ್ಮ ಅವಾರ್ಡ್ ತಗೊಂಡಿದ್ದೀನಿ. ಮತ್ತೆ ಕರ್ನಾಟಕ ಅಚೀವ್ಸ್ ಬುಕ್ ಆಫ್ ರೆಕಾರ್ಡ್ ಆಗಿದೆ, ವರ್ಲ್ಡ್ ರೆಕಾರ್ಡ್ ಆಗಿದೆ, ನ್ಯಾಷನಲ್ ರೆಕಾರ್ಡ್ ಆಗಿದೆ, ಮಲ್ಟಿಪಲ್ ರೆಕಾರ್ಡ್ ಆಗಿದೆ, ಸೂಪರ್ ಅಚೀವ್ಸ್ ರೆಕಾರ್ಡ್ ಆಗಿದೆ. ಆಮೇಲೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿ ವಿಜೇತೆ. ಓಕೆ, ಸೂಪರ್. ಬಹಳ ಖುಷಿ ಆಗತ್ತಮ್ಮ. ಅಮ್ಮ ಒಂದ್ ಮಾತು ಹೇಳ್ತೀನಿ ಕೇಳಿ. ನಿಮ್ಮ ಹೆಸರೇನ್ರಿ? ರೇಖಾ ಅವ್ರೆ, ಒಳ್ಳೆ ಮಗಳು ಜನ್ಮ ಕೊಟ್ಟಿದ್ದೀರಾ. ಯಾಕಂದ್ರೆ ಜೀವನ ಸಾಧನೆ ಅಂದ್ರೆ ಏನ್ ಗೊತ್ತಾ, ಎಷ್ಟು ಜನ ಅನ್ಕೊಂಡ್ಬಿಟ್ಟಿದ್ದಾರೆ. 4 ಕೈ ತುಂಬಾ ಉಂಗುರಗಳು ಹಾಕೊಳ್ಳೋದು, ಚೈನ್ಗಳು ಹಾಕೊಳ್ಳೋದು, ದೊಡ್ಡ ಮನೆ ಕಟ್ಟೋದು, ಫಾರ್ಚೂನರ್ ಕಾರ್ ತಗೊಳೋದು ಅದು ಸಾಧನೆ ಅಂತ. ತನ್ನ ಮಗ ತಾಯಿ ನನ್ನ ಹೊಟ್ಟೆಲ್ ಹುಟ್ಟಿದ್ದಕ್ಕೂ ಸಾರ್ಥಕ ಅಂತ ಯಾವತ್ತು ಅನ್ಕೊಂತಾರೆ ಅದು ನಿಜವಾದ ಸಾಧನೆ ಅಂತ. ಇವಾಗ ಇಂಥ ಮಗಳು ಹುಟ್ಟಿದ್ದಕ್ಕೆ ನಿಮಗೆ ಸಾರ್ಥಕತೆ ಇದೆಯಾ? ಸರ್, ನಂಗೆ ಅವಳಿಗೆ ಆಸ್ತಿ ಮಾಡಕ್ಕೆ ಅಂತಸ್ ಮಾಡಕ್ಕೆ ಇಷ್ಟ ಇಲ್ಲ ಸರ್. ಅವಳನ್ನೇ ದೇಶಕ್ಕೆ ಆಸ್ತಿ ಮಾಡ್ಬೇಕಲ್ಲ ನನ್ನ ಕನಸು ಸರ್. ಒಳ್ಳೇದಾಗ್ಲಿ, ಬಹಳ ಖುಷಿ. ನೋಡಿ, ಪ್ರತಿಯೊಬ್ರು ಶೇರ್ ಮಾಡಿ. ನೋಡೋದ್ ಬೇಡ್ರಿ, ನೋಡ್ತಾ ಇದ್ದೀರಾ, ಶೇರ್ ಮಾಡೋದು. ಒಂದ್ ಶೇರ್ ₹1 ಕಟ್ಟಾಗಲ್ಲ, ಏನು ಕಟ್ಟಾಗಲ್ಲ, ನಿಮ್ದೇನು ಆಗಲ್ಲ. ಒಂದ್ ಶೇರ್ ಮಾಡಿದ್ರೆ ಈ ಹುಡುಗಿ ಪ್ರತಿಭೆ ಇನ್ನೂ ಒಂದು ಎಷ್ಟೆಷ್ಟು ರಾಜ್ಯಗಳು, ಎಷ್ಟು ಜನಗಳಿಗೆ ಗೊತ್ತಾಗ್ಲಿ. ಯಾಕಂದ್ರೆ ಇಡೀ ಭಾರತಕ್ಕೆ ಒಂದು ಹೆಸರು ಮಾಡ್ಲಿ ಅಂತ ನಾನು ಹೇಳಕ್ ಬಯಸ್ತೀನಿ. ಅಂಬೇಡ್ಕರ್ ಅವ್ರದ್ದೇನೋ ಅಂದಿಲ್ಲ? ಅಂಬೇಡ್ಕರ್ ಅವರ ಬಿರುದುಗಳು ಎಷ್ಟು? 64 ಹೇಳಿ. ಮಾನವ ಹಕ್ಕುಗಳ ಹೋರಾಟಗಾರ, ಮನ್ಮಥವಾದಿ, ಸಮಾಜ ಚಿಕಿತ್ಸಕ, ವಿಶ್ವಜ್ಞ, ನ್ಯಾಯಸಂಗೀತ, ರಾಜಕೀಯ ತಜ್ಞ, ಸಮಾಜ ಶಾಸನ, ಅರ್ಥಶಾಸ್ತ್ರಜ್ಞ, ಇತಿಹಾಸ ತಜ್ಞ, ಖ್ಯಾತ ಚಿಂತಕ, ವಿಶ್ವಮಾನವ ಮಾರ್ಗದರ್ಶಕ, ವಿಶ್ವಮಾನವ, ಆಧುನಿಕ ಭಾರತ ನಿರ್ಮಾಪಕ, ಶಿಲ್ಪಿ, ಭಾರತ ರತ್ನ, ಬೌದ್ಧ ಧರ್ಮದ ಪುನರುಜ್ಜೀವಕ, ಆಧುನಿಕ ತಜ್ಞ, ಶಿಕ್ಷಣ ತಜ್ಞ, ಕಾನೂನು ತಜ್ಞ, ಅಧಿಖ್ಯಾತ ಲೇಖಕ, ಶ್ರೇಷ್ಠ ಅದ್ಭುತ ಬರಗಾರ, ಬೋಧಿಸತ್ವ, ಶಿಸ್ತ, ಸಿಪಾಯಿ, ಛಲಗಾರ, ವಿಚಾರವಾದಿ, ಸಮಾಜವಾದಿ, ಸಮತಾವಾದಿ, ಜ್ಞಾನಯೋಗಿ, ತತ್ವಶಾಸ್ತ್ರಜ್ಞ, ಸಾಹಿತ್ಯಗಾರ, ಅಹಿಂಸವಾದಿ, ಕ್ರಾಂತಿಕಾರಿ, ವಿಶ್ವಮಾನವ ಮಾರ್ಗದರ್ಶಕ, ಇಂಗ್ಲಿಷ್ ಪಂಡಿತ, ಬಹುಭಾಷಾ ತಜ್ಞ, ಗುರುಷ, ನ್ಯಾಯ ತಜ್ಞ, ಹಸಿಕಾಂತಿ ಅಧಿಕಾರ, ಕಡಿಮೆ ಪ್ರಜಾಪ್ರಭುತ್ವದ ವನಕ್ಷಲಗಾರ, ಕಾರ್ಮಿಕ ಕನ್ವೀನೆ, ಬಲಯ ಬಂಧು, ದೂರದೃಷ್ಟಿ, ಖ್ಯಾತಬದ್ಧಕರ್ತ, ರೈತ ಬಲಿಯಂ ಭಾಗದಾತ, ಜಾತಿಪತಿ ನಿಯಾಮಕ, ಪರಿವರ್ತನೆ ಅಧಿಕಾರ, ಗಗನಾಶಕ, ಭೋಜನಾಯಕ, ಮೆನುಗುತ್ತಾರೆ, ಅಧುನಕಾರ, ಭಾರತೀಯ ರಿಸರ್ವ್ ಬ್ಯಾಂಕ್ ಸೃಷ್ಟಿಕರ್ತ, ಸಮಾನತೆ ಅಧಿಕಾರ, ಪರಿಸರವಾದಿ, ನಿಜವಾದ ಭಾರತೀಯ ಪಿತಮ, ಅಪ್ಪಟೈಸ್ ಪ್ರೇಮೆ, ಭಾರತ ಬೆಳಕು, ಶಿಕ್ಷ, ಕ್ರಿಯಾಶೀಲ ವ್ಯಕ್ತಿತ್ವ, 3,000 ವರ್ಷಗಳಿಂದ ಗುಲಾಮಗಿರಿಯನ್ನು ಕೇವಲ 50 ವರ್ಷದಲ್ಲಿ ನಿರ್ಮೂಲ ಮಾಡಿದ ಮಾಹಿತಿ ಬುಷ ಇತ್ಯಾದಿ. ಅಂಬೇಡ್ಕರ್ಗೆ ಜೈ. ಓಕೆ, ಬಹಳ ಖುಷಿ ಆಯ್ತು ಮೇಡಮ್. ಇದೆಲ್ಲ ಹೆಂಗ್ ಸಾಧ್ಯ ಆಗುತ್ತೆ, ಹೆಂಗ್ ಪ್ರಾಕ್ಟೀಸ್ ಮಾಡ್ಸೋದು? ನಾನು ಬೈ ಪ್ರೆಗ್ನೆಂಟ್ ಇಂದಾನೆ ಅವಳಿಗೆ ಹೇಳ್ಕೊಡ್ತಾ ಬಂದೆ. ಬೈ ಪ್ರೆಗ್ನೆಂಟ್ ಇಂದಾನೆ ಅವಳು ಒಂದು 6 ತಿಂಗಳು ಮಗು ಇದ್ದಾಗಲೇ ಕ್ವಶನ್ ಆನ್ಸರ್ಸ್, ಶ್ಲೋಕಗಳು ಅದೆಲ್ಲ. ನಂತರ ಆಗ್ಲೆಲ್ಲ ಮೊಬೈಲ್ ಇರ್ಲಿಲ್ಲ ಸರ್ ಅವಾಗ. ಅದಾದ್ಮೇಲೆ 2 ವರ್ಷ ಮಗು ಇದ್ದಾಗ ಇದ್ದಕ್ಕಿದ್ದಂಗೆ ಅವಳೇ ಒಂದು ಸ್ಟೇಜ್ ಮೇಲೆ ಹಿಂಗೆ ಈ ಇದ್ ನಡೆಯುತ್ತಲ್ಲ ಸರ್, ಗಣಪತಿ ಆರ್ಕೆಸ್ಟ್ರಾಗಳು, ಸುಮ್ನೆ ನೋಡಕ್ಕೆ ಅಂತ ಕರ್ಕೊಂಡೋಗಿದ್ವಿ ನಮ್ಮ ಊರಲ್ಲಿ. ಇವಳೇ ಎಷ್ಟು ಓಡೋಗಿದ್ದೆ ಸ್ಟೇಜ್ ಅಲ್ಲಿ ಮೈಕ್ ಇಸ್ಕೊಂಡು ಅಲ್ಲಿ ಆಡಿದಾಗ ನನ್ಗೆ ಅವತ್ತಿನ ತುಂಬಾ ಬಡತನ. ಅವಾಗೆಲ್ಲ 3 ವರ್ಷ ಮಗು ಇದ್ದಾಗ 6 ತಿಂಗಳು ಕಾಲ ಬರೀ ಅಂಗನವಾಡಿ ಕಾಳು ತಿನ್ಕೊಂಡು ಬದುಕಿದ್ ಮಗು ಇದು. ಅಷ್ಟು ಬಡತನದಲ್ಲಿ ಆ ಬಡತನ ನಾನು ಅವ್ಳು ಕೇಳಿದ್ಲು ಪ್ರೈವೇಟ್ ಸ್ಕೂಲ್ ಸೇರ್ಸಕ್ಕೋದು. ಎಲ್ಲ ತಾಯಿ ಆಸೆ ಪಟ್ಟಾಗ ನಂಗೂ ಆಸೆ ಇರುತ್ತಲ್ವಾ ಪ್ರೈವೇಟ್ ಸ್ಕೂಲಲ್ಲಿ ಮಗುನ ಓದಿಸ್ಬೇಕು ಅಂತ. ಆಗ ಹೋದಾಗ ಅವರು ನಡಿಯಮ್ಮ ಇದೆಲ್ಲ ದನದ ದೊಡ್ಡಿ ಅಲ್ಲ ಇದು, ನಡಿಯಮ್ಮ ಅಂತ ಆಚೆಗೆ ನಂಗೆ ಬೈಕ್ ಕಳ್ಸಾಗ ಅಟ್ಕೊಂಡ್ ಬಂದಿದ್ದೆ. ಅವಾಗ ಇವ್ಳು ಕೇಳಿದ್ಲು, ಯಾಕಮ್ಮ ಅಳ್ತಿದ್ದೀರಾ, ಯಾಕಮ್ಮ ನಂಗೆ ಪ್ರೈವೇಟ್ ಸ್ಕೂಲ್ ನನ್ ಜಾಗ ಕೊಡ್ತಿಲ್ಲ ಅಂತ. ನಾವು ಬಡವರಪ್ಪ ಅಂತ ಅಂದೆ. ಆಮೇಲೆ ಗೌರ್ಮೆಂಟ್ ಸ್ಕೂಲ್ಗೆ ಹೋದಾಗ ಇಮಿಡಿಯೇಟ್ ಅಲ್ಲೇ ಕೂರಿಸ್ಕೊಂಡ್ರಿ ಅಂತ ಮಗು ಪಾಪ ಟ್ಯಾಲೆಂಟ್ ಇದೆ ಅಂತ ಹೇಳಿ. ಆಗ ಇವ್ರು ಒಂದೇ ಮಾತು ಹೇಳಿದ್ದು, ಅಮ್ಮ ಸಾಧನೆ ಮಾಡ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಕೇಳಿದ್ಲು ಮಗಳು. ಅವಾಗ ಏನಿಲ್ಲಪ್ಪ, ಸಾಧನೆ ಮಾಡ್ಬೇಕಂದ್ರೆ ಎಜುಕೇಶನ್ ಮುಖ್ಯ. ಸರ್ ಎಂ ವಿಶ್ವೇಶ್ವರಯ್ಯ ಅವರು, ಮತ್ತೆ ಡಾಕ್ಟರ್ BR ಅಂಬೇಡ್ಕರ್ ಅವರು, ಅಬ್ದುಲ್ ಕಲಾಂ ಅವರು, ಇವರೆಲ್ಲ ಇದೇ ತರನೇ ಓದಿ ಒಂದು ಇವತ್ತು ಉನ್ನತ ಸ್ಥಾನಕ್ಕೆ ಬಂದಿದ್ದಾರೆ. ನೀನು ನಮ್ಮನೆಗೆ ಮಾತ್ರ ಬೆಳಕಾಗಬಾರ್ದು, ಇಡೀ ಜಗತ್ತಕ್ಕೆ ಬೆಳಕಾಗ್ಬೇಕು. ಆ ತರ ಅವ್ರು ಹೆಂಗ್ ನಮ್ಮನ್ನ ಇವತ್ತು ಆಚೆ ತಳ್ಳಿದ್ರು, ಆ ತರ ನಾಳೆ ದಿನ ನಮ್ಮಂತ ನಿನ್ನಂತ ಮಗುಗೆ ಯಾರು ಆಚೆ ತಳ್ಳಬಾರ್ದು. ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದಾರೆ, ಇದ್ ಮಾಡ್ಬೇಕು ಅನ್ನೋ ಒಂದು ಇದ್ರಲ್ಲಿ ಅವಳು ಇವತ್ತು ನಾನು ಗೌರ್ಮೆಂಟ್ ಸ್ಕೂಲ್, ಅವಳನ್ನೇ ಯಾರೇ ಎಷ್ಟೇ ಜನ ಬರ್ತಾರೆ ಇವತ್ತು ನಾನು ಪ್ರೈವೇಟ್ ಸ್ಕೂಲ್ ಓದಿಸಿ ಅಂತ ನಾನು ಯಾವ್ದೇ ಕಾರಣಕ್ಕೂ ಅವಳು ಒಪ್ಪಲ್ಲ, ನಾನು ಒಪ್ಪಲ್ಲ. ಅವಳು ಗೌರ್ಮೆಂಟ್ ಸ್ಕೂಲಲ್ಲೇ ಓದ್ಬೇಕು ಅನ್ನೋದು ಅವಳು ಮಹದಾಸೆ ಸರ್. ಒಳ್ಳೇದಾಗ್ಲಿ, ಚೆನ್ನಾಗಿ ಓದ್ತಾಳ ಮಗಳು? ತುಂಬಾ ಚೆನ್ನಾಗಿ ಓದ್ತಾಳೆ ಸರ್. ಓಕೆ ಓಕೆ ಓಕೆ. ನಿನ್ನ ಹೆಸರು ಇನ್ನೊಂದ್ಸಲಿ ಹೇಳ್ಬಿಡು. ಡಾಕ್ಟರ್ ಧವನಿ. ಚಿಕ್ಕ ವಯಸ್ಸಿಗೆ ಡಾಕ್ಟರೇಟ್ ತಗೊಂಡು ಡಾಕ್ಟರ್ ಆಗ್ಬಿಟ್ಟವ್ರು ಇವರು. ಸ್ಟೆಥೋಸ್ಕೋಪ್ ಇಲ್ಲ, ಏನಿಲ್ಲ. ಗೊತ್ತಿಲ್ಲ. ಅದೃಷ್ಟ ದೇವತೆ. ಓ, ಅದೃಷ್ಟ ದೇವತೆ. ಈಗ ನಿಮ್ಮ ಅಮ್ಮಂಗೆ ನೀನ್ ಅದೃಷ್ಟ ದೇವತೆ. ಸ್ವಲ್ಪ ಬಿಟ್ರೆ ಇಡೀ ಒಂದು ರಾಜ್ಯಕ್ಕೆ, ಭಾರತಕ್ಕೆ ಅದೃಷ್ಟ ದೇವತೆ ಆಗ್ತೀಯಾ. ಅದಕ್ಕೆ ಸಪೋರ್ಟ್ ಮಾಡ್ಬೇಕಾಗಿರೋದು ನೀವೇ. ದಯವಿಟ್ಟು ಶೇರ್ ಮಾಡಿ.
ಯಾರ್ದಾರ್ದೋ ಟ್ರೋಲ್ ಮಾಡ್ತೀರಾ ಬ್ರದರ್ಸ್, ಯಾರ್ಯಾರ್ದೋ ಟ್ರೋಲ್ ಮಾಡ್ತೀರಾ, ಯಾರ್ಯಾರ್ದೋ ವೈರಲ್ ಮಾಡ್ತೀರಾ, ಯಾರ್ಯಾರ್ದೋ ಏನು ಲೀಸ್ಟ್ಗೆ ಇರಲ್ಲ ಅಂತವ್ರಿಗೆಲ್ಲ ಒಂದು ವೈರಲ್ ಮಾಡ್ತೀರಾ. ಇಂಥವ್ರನ್ನ ಮಾಡ್ರಿ. ಇಂಥವ್ರು ಮಾಡಿದ್ರೆ ಆ ದೇವರು ಕೂಡ ಮೆಚ್ತಾನೆ, ಅವ್ರ ಅಮ್ಮಂಗೂ ತುಂಬಾ ಹೆಲ್ಪ್ ಆಗುತ್ತೆ, ಅವ್ರ ಮಗಳಿಗೆ ಒಂದು ವಿದ್ಯಾಭ್ಯಾಸಕ್ಕೂ ಸಹಾಯ ಆಗುತ್ತೆ ಅಲ್ವಾ. ದಯವಿಟ್ಟು ಅಲ್ಲಿ ನಂದು ಫೋನ್ ನಂಬರ್ ಹಾಕಿದ್ದೀನಿ, ಯಾರು ಬೇಕಾದ್ರೂ ಇವ್ರ ಮಗಳು ವಿದ್ಯಾಭ್ಯಾಸಕ್ಕೆ ನಾನು ಮಾಡ್ತಿಲ್ಲ ಅಂತಲ್ಲ, ಮುಂದೆ ಒಂದು ಸಹಾಯಕ್ಕೆ ನಿಮ್ಮ ಕಡೆಯಿಂದ ಒಂದು ಸಹಾಯ ಇರಲಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಧ್ವನಿ ತುಂಬಾ ವೆರಿ ಗುಡ್. ಇನ್ನು ತುಂಬಾ 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 ಡಿಫ್ರೆಂಟ್ ಎಲ್ಲ ಹೇಳ್ತಾರೆ. ಬಟ್ ಹೇಳ್ತಾ ಕುತ್ಕೊಂಡ್ರೆ ಒಂದು 1 hour ಬೇಕು, 2 hour. ಬಟ್ ಇವಾಗ ಸಾಕು, ಬಹಳ ಖುಷಿ ಆಯ್ತು. ಧ್ವನಿ ಹ್ಯಾಟ್ಸ್ ಆಫ್, ನನ್ನ ಕಡೆಯಿಂದ ಹ್ಯಾಟ್ಸ್ ಆಫ್, ನನ್ನ ಕಡೆಯಿಂದ ಒಂದು ಡಾಕ್ಟರೇಟ್. ಓಕೆ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಬೇಡ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಒಳ್ಳೇದಾಗ್ಲಿ. ಓಕೆ ಸ್ನೇಹಿತರೆ, ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ನೋಡಿ, ಯಾರ್ಯಾರ್ದು ವಿಡಿಯೋನ ವೈರಲ್ ಮಾಡಬಹುದು, ಇದನ್ನ ವೈರಲ್ ಮಾಡಿದ್ರೆ ಈ ಒಂದು ಪ್ರತಿಭೆ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ನನ್ನ ಒಂದು ಅನಿಸಿಕೆ. ಥ್ಯಾಂಕ್ ಯು ಸೋ ಮಚ್. ಇಂತ ನಿಮ್ಮ ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ, ಡಾಕ್ಟರ್ ಧಾನಿ. ಧವಾನಿ. ಧನ್ಯವಾದ.